ವೆಲ್ಕಮ್ ಆಲ್. ಇವತ್ತು ನಾನು ಒಂದು ಸೆಕ್ಟರ್ ಅಥವಾ ಒಂದು ಇಂಡಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಪ್ರೀವಿಯಸ್ ವಿಡಿಯೋಸ್. ಆಮೇಲೆ ಈ ವಿಡಿಯೋಸ್ನ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ನಾನು ಸೆಕ್ಟರ್ ವೈಸ್ ಅನಾಲಿಸಿಸ್ ಮಾಡಿಬಿಟ್ಟು ಫಂಡಮೆಂಟಲಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಕಂಪ್ನಿ, ಇವೊಂದು ಅದು ಸ್ಮಾಲ್ ಕ್ಯಾಪ್ ಕಂಪ್ನಿ ಆಗಿರ್ಬೋದು. ಇದೀಗ ನೋಡಿ ಎಕ್ಸಾಂಪಲು ನಾನು ಹೇಳಬೇಕಂತಂದರೆ ರೆಜೆನ್ಸಿ ಸಿರಾಮಿಕ್ಸ್ ಇದೆಯಲ್ಲ, ರೆಜೆನ್ಸಿ ಸಿರಾಮಿಕ್ಸ್ ಇಸ್ ಅ ಸ್ಮಾಲ್ ಕ್ಯಾಪ್ ಕಂಪ್ನಿ. ಇದೆಲ್ಲ ಸ್ಮಾಲ್ ಕ್ಯಾಪಲ್ಲಿ ಬರುತ್ತೆ. ಓಕೆ, ನಾನು ಹೇಳ್ತೀನಿ ಜಸ್ಟ್ ಬಿಫೋರ್ ದ್ಯಾಟ್. ಇದು ಇಂಡಸ್ಟ್ರಿ ಬಂದುಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲ್ಸಲ್ಲಿ ಬರುತ್ತೆ. ಓಕೆ, ಸೊ ಮ್ಯಾಕ್ರೋ ಲೆವೆಲಲ್ಲಿ ಐಡೆಂಟಿಫಿಕೇಷನ್ ಮಾಡಬೇಕಂತಂದರೆ, ಸೊ ಅದರಲ್ಲಿ ಸಬ್ ಸೆಕ್ಟರ್ ಅಂತ ಬಂದರೆ ಸಿರಾಮಿಕ್ಸು, ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ವೇರಲ್ಲಿ ಬರುತ್ತೆ ಈ ಸೆಕ್ಟರ್ ಪರ್ಟಿಕ್ಯುಲರ್. ಎಷ್ಟು ಸ್ಟಾಕ್ಸ್ ಇದ್ದಾವೆ ನೋಡಿ, ಆಲ್ಮೋಸ್ಟು ಇಲ್ಲಿ ಸಿ ವೆರಿ 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 ಮೈನ್ಯೂಟ್ ಹೇಳಬೇಕು. ಯಾಕಂತಂದರೆ ಇದು ಬಂದುಬಿಟ್ಟು ಅನ್ಆರ್ಗನೈಸ್ಡ್ ಸೆಕ್ಟರ್ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಇದೆ. ಓಕೆ, ಅನ್ಆರ್ಗನೈಸ್ಡ್ ಅಂತಂದರೆ ದೇ ಆರ್ ನಾಟ್ ಲಿಸ್ಟೆಡ್ ಇನ್ ದ ಮಾರ್ಕೆಟ್. ವೆರಿ ಸ್ಮಾಲ್ ಕಂಪ್ನೀಸ್ ಇದ್ದಾವೆ. ಸೊ ಆ ಇಂಡಸ್ಟ್ರಿನಿದೆ ತುಂಬ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಎಷ್ಟಿದೆ, 9 ಕಂಪ್ನೀಸ್ ಇದ್ದಾವೆ. ಸೊ 9 ಕಂಪ್ನೀಸ್ ವಿಚ್ ಆರ್ ಲಿಸ್ಟೆಡ್ ಇನ್ BSE ಆ್ಯಂಡ್ NSE. ಓಕೆ, ಅದಕ್ಕೆ ಕೆಲವು ಮಾತ್ರ BSEಯಲ್ಲಿ ಇದ್ದಾವೆ. ಓಕೆ, ಸೊ ಇದು ಬಂದುಬಿಟ್ಟು ಎಂಟೈರ್ ನಂಬರ್ ಆಫ್ ಸ್ಟಾಕ್ಸು ಯಾವ್ಯಾವ ಕಂಪ್ನೀಸ್ ಇದರಲ್ಲಿ ಸಿರಾಮಿಕ್ ಇಂಡಸ್ಟ್ರಿಯಲ್ಲಿ ಲಿಸ್ಟ್ ಆಗಿದೆ ಅಂತ. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಇಲ್ಲಿ ನೋಡಿ, ನಾನು ಚಾರ್ಟ್ ತೋರಿಸ್ತೀನಿ ನಿಮಗೆ. ಏನು ರೆಸ್ಟಲ್ ಸಿರಾಮಿಕ್ಸು, ದ ಸ್ಟಾಕ್ ವೆಂಟ್ ಅಪ್ ಆಲ್ಮೋಸ್ಟ್ ವೆರಿ ಹೈ, 49 ಹೋಗಿದೆ. ಸೊ ಯಾವ ಪರ್ಟಿಕ್ಯುಲರ್ ಇಯರು, 2008ಅಲ್ಲಿ. ಸೊ 2008ಅಲ್ಲಿ ಆಮೇಲೆ ದಿಸ್ ಸ್ಟಾಕ್ ಹ್ಯಾಸ್ ನಾಟ್ ಎವನ್ ಹೋಗೇ ಇಲ್ಲ ಆಮೇಲೆ. ಓಕೆ, ಸೊ ಪ್ರೈಸ್ ಟ್ರೇಡ್ ಆಗ್ತಾ ಇದೆ 4 ರೂಪೀಸಲ್ಲಿ. ನೆಕ್ಸ್ಟ್ ಕಮ್ಸ್ ಇಸ್ ರೆಗೆನ್ಸಿ ಸ್ಟಾಕ್ ಬಂದ್ಬಿಟ್ಟು ಇಲ್ಲಿ ನೋಡಿ ಆಲ್ಮೋಸ್ಟ್ 60-70 ರೂಪೀಸ್ ಇತ್ತು. ಯಾವಾಗ, January 2004. ದೀಸ್ ಆರ್ ಆಲ್ ವೆರಿ ಓಲ್ಡ್ ಕಂಪನೀಸ್ ಆ್ಯಕ್ಚುಲಿ, ತುಂಬ ಹಳೆಯ ಕಂಪ್ನೀಸು. ದೇ ಸ್ಟಾರ್ಟೆಡ್. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮೈ ಸೆಕೆಂಡ್ ಪಾರ್ಟ್ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ವಾಟ್ ಈಸ್ ದಿಸ್? ಇದು ಪಾರ್ಟ್ 1. ಜಸ್ಟ್ ಐ ವಾಂಟ್ ಟು ಹ್ಯಾವ್ ಅ ಟೆಕ್ನಿಕಲ್ ವ್ಯೂ ಆನ್ ದಿಸ್ ಕಂಪನೀಸ್. ಓಕೆ, ಸೊ ಟೆಕ್ನಿಕಲ್ ವ್ಯೂಸ್ ಏನು ಹೇಳುತ್ತೆ ನೋಡಿ. ರೆಗೆನ್ಸಿ ಈ ಪರ್ಟಿಕ್ಯುಲರ್ ಮೂವ್ ಏನು ಕಂಡಿದೆಯಲ್ಲ, ಇದು ದಿಸ್ ಈಸ್ ವಾಟ್ ದ ಸ್ಟಾಕ್ ಹ್ಯಾಸ್ ಮೂವ್ಡ್ ಫ್ರಮ್ 6 ರೂಪೀಸ್ ಟು 45 ರೂಪೀಸ್. ಸೊ ರೀಸನ್ ಏನಂತಂದರೆ ದಿಸ್ ಕಂಪ್ನಿ ವಾಸ್ ನಾಟ್ ಎಟ್ ಆಲ್ ಡೂಯಿಂಗ್ ಎನಿ ಸೇಲ್ಸ್ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ವಿತ್ ದ ಕಂಪ್ನೀಸ್, ಅಂದರೆ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು ಆ್ಯಕ್ಚುಲಿ. ಕಂಪ್ನಿ ಏನು ಸೇಲ್ಸ್ ಆಗ್ತಾ ಇರಲಿಲ್ಲ, ಕಂಪ್ನಿ ಸೇಲ್ಸ್ ಏನೂ ಇರಲಿಲ್ಲ ಆಲ್ಮೋಸ್ಟ್. ನೀವು ಅದನ್ನು ಫಂಡಮೆಂಟಲ್ನ ತೋರಿಸ್ತೀನಿ. ಸೊ ಆಮೇಲೆ ದೆನ್ ಇವಾಗ ಮತ್ತೆ ಅವರು ರೀಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ನ. ಸೊ ಬಿಸ್ನೆಸ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ಮೊಮೆಂಟಮ್ ಈ ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ. ಬಟ್ ಅದು ಎಷ್ಟು ಸೇಲ್ಸ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ನಾವು ಫಂಡಮೆಂಟಲಾಗಿ ಕ್ವಾರ್ಟರ್ ರಿಸಲ್ಟ್ಸ್ ನೋಡಿದ ಮೇಲೆ ಗೊತ್ತಾಗೋದು ಎಷ್ಟು ಬಿಸ್ನೆಸ್ ಈ ವರ್ಷ ಈ ಫೈನಾನ್ಷಿಯಲ್ ಇಯರಲ್ಲಿ ಮಾಡಿದ್ದಾರೆ, ಅದು ಕ್ವಾರ್ಟರ್ ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಇವಾಗ ರೆಜೆನ್ಸಿ ಸಿರಾಮಿಕ್ಸ್ ಏನಿದೆಯಲ್ಲ, ಸೊ ದೇ ವಾಂಟ್ ಟು ಕಮ್ ಬ್ಯಾಕ್ ಟು ದ ಇಂಡಸ್ಟ್ರಿ. ಓಕೆ, ಸೊ ಅದಕ್ಕೆ ಸ್ಟಾಕ್ ಪ್ರೈಸ್ ಫ್ರಮ್ 3 ರೂಪೀಸ್ ಹ್ಯಾಸ್ ಮೂವ್ ಟು ಸಿಂಗಲ್ 3 ಸ್ಪೈಕಲ್ಲಿ ಮೂವ್ ಆಗಿದೆ ನೋಡಿ. ದಿಸ್ ಈಸ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಇರುತ್ತೆ. ಓಕೆ, ಸೊ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು ಆ್ಯಕ್ಚುಲಿ. ಸೊ ಎನಿ ಹೌ ಫಂಡಮೆಂಟಲ್ಸ್ನ ರಿಟೇಲಾಗಿ ಅನಲೈಸ್ ಮಾಡಿಬಿಟ್ಟು ದೆನ್ ವಿಲ್ ಡಿಸೈಡ್. ಆಮೇಲೆ ನಿಟ್ಕೋ ಸಿರಾಮಿಕ್ಸ್ ಲಿಮಿಟೆಡ್. ಸೊ ಕಂಪ್ನೀಸ್ದು ದ ಸ್ಟಾಕ್ ಪ್ರೈಸ್ ಸುಚ್ ಹೈ ವಾಲೆಟೈಲ್. ಇಲ್ಲಿ ನೋಡಿ ಆಲ್ಮೋಸ್ಟ್ 322 ರೂಪೀಸ್ ಇದ್ದಿದ್ದು ಸ್ಟಾಕು. ಸಿ ಹೌ ಲೋ ಲಿಕ್ವಿಡಿಟಿ ನೋಡಿ, 336 ರೂಪೀಸ್ ಇರೋ ಸ್ಟಾಕ್. ಸೊ ಇಟ್ ಹಸ್ ಫಾಲನ್ ಸೌಂಡ್. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ದಿಸ್ ಹಿಯರ್ ಇಟ್ ಟುಕ್. ಇಲ್ಲಿ ನೋಡಿ, ಇದೇನಿದೆಯಲ್ಲ, ಇದು ಕಪ್ ಸೇಪಲ್ಲಿ ಬಂದ್ಬಿಟ್ಟು ಕಪ್ ಆ್ಯಂಡ್ ಹ್ಯಾಂಡಲ್. ಇಟ್ ಬ್ರೋಕ್ ಹಿಯರ್ 89 ಬ್ರೇಕ್ ಆಯಿತು. ಸೊ ಬ್ರೇಕ್ ಆದ ತಕ್ಷಣ ದಿಸ್ ಮೂವ್ ಟಿಲ್ 140 ರೂಪೀಸ್. ಬಟ್ ಅಗೇನ್ ದ ಸ್ಟಾಕ್ ವೆಂಟ್ ಡೌನ್ ಆ್ಯಂಡ್ ಮತ್ತೆ ಇವಾಗ ಟ್ರೇಡ್ ಆಗ್ತಾ ಇದೆ 70 ರೂಪೀಸಲ್ಲಿ. ಸೊ ನೆಕ್ಸ್ಟ್ ದಿಸ್ ಮೂಮೆಂಟ್ ಹ್ಯಾಸ್ ಟು ಕಮ್ ಅಂತಂದರೆ ದಿಸ್ ಪ್ರೈಸ್ ಹ್ಯಾಸ್ ಟು ಬ್ರೇಕ್ ದಿಸ್ ಹೈ.
ಅಲ್ವಾ. ಸೊ ಈ ಹೈ ಬ್ರೇಕ್ ಆದಾಗಲೇ ನಮ್ಗೆ ಇನ್ನೂ ಮೊಮೆಂಟಮ್ ಸಿಗ್ಬೋದು. ಸೊ ಫಾರ್ ದಿ ಸ್ಟಾಕ್ ಇಸ್ ನಾವು ಫಂಡಮೆಂಟಲ್ಸಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ ಆಮೇಲೆ. ಓಕೆ, ಆಮೇಲೆ ಬಂದಿರೋ ಸ್ಟಾಕ್ಸು ಮುರುಡೇಶ್ವರ ಸಿರಾಮಿಕ್ಸ್. ಇಲ್ಲಿ ನೋಡಿ, ಇದು ಅಷ್ಟೇ ದ ಸ್ಟಾಕ್ಸ್ ಇನ್ 2007-8 ನೋಡಿ. ಸೊ ಅದು ಅವಾಗ ಏನು ಫಾಲ್ ಆಗಿದಾವಲ್ಲ ಸ್ಟಾಕ್ಸ್ ಇದು, ಸೊ ದಿಸ್ ಹೌ ನಾಟ್ ಕಮ್ ಬ್ಯಾಕ್ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಫಾರ್ಮ್ ಆಗಿ ಸೇಮ್ ಮುರುಡೇಶ್ವರ ಸಿರಾಮಿಕ್ಸ್. ಸೊ ಇನ್ನು ಮೊಮೆಂಟಮ್ ಹೇಗೆ ಕಾಣುತ್ತೆ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಓಕೆ, ಆಮೇಲೆ ಎಕ್ಸೆರೊ ಟೈಲ್ಸ್. ಸೊ ಇದು ಬಂದ್ಬಿಟ್ಟು ದ ಸ್ಟಾಕ್ ರೀಸೆಂಟಾಗಿ ಲಿಸ್ಟ್ ಆಗಿದೆ. ಸೊ ಬೇಸಿಕಲಿ ಮೆಜಾರಿಟಿ ಆಫ್ ದ ಕಂಪ್ನೀಸ್ ಸೇಲ್ಸ್ ಬಂದ್ಬಿಟ್ಟು ಅಕ್ರಾಸ್ ಇಂಡಿಯಾದಲ್ಲಿದೆ, ಬಟ್ ಕೆಲವು ಕಂಪ್ನೀಸ್ ನಾರ್ತಲ್ಲಿ ದೇ ಆರ್ ವೆರಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಸೇಲ್ಸ್ ಚೆನ್ನಾಗಿದೆ. ಓಕೆ, ಸೊ ರಿಜೆನ್ಸಿ ಸಿರಾಮಿಕ್ಸ್ ಬಂದ್ಬಿಟ್ಟು ಇದು ಸೌತಲ್ಲಿರೋದು. ಓಕೆ, ಸೊ ಆಮೇಲೆ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ಆಮೇಲೆ. ಸೊ ಆಮೇಲೆ ಇಲ್ಲಿ ನೋಡಿ, ಓರಿಯೆಂಟಲ್ ಬೆಲ್. ಓರಿಯೆಂಟ್ ಬೆಲ್ ಲಿಮಿಟೆಡ್ ಬಂದ್ಬಿಟ್ಟು ಇದು ಅಷ್ಟೇ ಸ್ಟಾಕು. ಸೊ ಡನ್ ರಿಯಲಿ ವೆಲ್, ಸುಮಾರು ಲಾಂಗ್ ಬ್ಯಾಕಲ್ಲಿ ಲಿಸ್ಟ್ ಆಗಿ. ಸೊ ಲಾಸ್ಟ್ ಫ್ಯೂ ಡೇಸಲ್ಲಿ ಇಲ್ಲಿ ನೋಡಿ, ದ ಸ್ಟಾಕ್ ಹ್ಯಾಸ್ ಗಾನ್ ಅಪ್ ಫ್ರಮ್ 77 rupees to 800 rupees. ಸೊ ಬಿಗ್ ಮೊಮೆಂಟಮ್ ಇನ್ ಲಾಸ್ಟ್ 3 years ಅಲ್ಲಿ. ಓಕೆ, ಮತ್ತೆ ಸ್ಟಾಕ್ ಹ್ಯಾಸ್ ಕಮ್ ಬ್ಯಾಕ್ ಟು 359 rupees. ಓಕೆ, ಓರಿಯೆಂಟಲ್ ಬೆಲ್. ಆಮೇಲೆ ಎಕ್ಸೆರೊ ನೋಡಿ, the stock currently it went high till almost 171 rupees. So currently stock is trading at 95 rupees. Okay, then Asian Granito India Limited. So ಇದು ಅಷ್ಟೇ ಸ್ಟಾಕ್ಸ್. ಸೊ 2007 ಅಲ್ಲಿ this stock was around 610 rupees. Currently stock is trading at 57 rupees. 57 rupees ಟ್ರೇಡ್ ಆಗ್ತದೆ, ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬಂತು Somany Ceramics. Somany Ceramics, you can see here. ಇದು ಸ್ಟಾಕ್ ನೋಡಿ, ದ ಸ್ಟಾಕ್ ಇಸ್ ಸಚ್ ಎ ಹೈ ಇದ್ದಿದ್ದು ಯಾವಾಗ 2018 ಇಲ್ಲಿ ನೋಡಿ. ಆಮೇಲೆ 2007 ದಿ ಸ್ಟಾಕ್ ವಾಸ್ ಟ್ರೇಡಿಂಗ್ ಅಟ್ 22 rupees. ಆಮೇಲೆ ಕಂಟಿನ್ಯೂಸ್ಲಿ ಹೈಯಲ್ಲಿ ಟ್ರೇಡ್ ಆಗಿ ನೋಡಿ, ಸಿ ದ ವಾಲಟೈಲಿಟಿ ಇಲ್ಲಿ. ಸೊ ದಿ ಸ್ಟಾಕ್ ವೆಂಟ್ ಅಪ್ 971 rupees, then it came back down to 94 rupees. ಸೊ ಲೆಟ್ ಮಿ ಚೆಕ್ ದ ರೀಸನ್ ಫಾರ್ ದಿಸ್. ಎನಿ ಸ್ಪ್ಲಿಟ್ ಆಗಿದೆಯಾ ಅಂತ ನೋಡಿ. ಇಲ್ಲಿ ನಥಿಂಗ್, ಸಚ್ ಎ ವಾಲಟೈಲ್ ಸ್ಟಾಕ್ ಅಲ್ವಾ. ಸೊ ನೋಡಿ, ದ ಸ್ಟಾಕ್ ಎಷ್ಟು ಫ್ಲಕ್ಚುಯೇಷನ್ಸ್ ಇದೆ ಪ್ರೈಸಲ್ಲಿ ಅಂತ. ಸೊ ಎನಿ ಡ್ರಾಪ್ ಅಥವಾ ಇದು ಮೋಸ್ಟ್ ಪ್ರಾಬಬ್ಲಿ ದಿಸ್ 936 rupees ರೈಸ್ ಬ್ರೇಕ್ ಆಯ್ತು ಅಂದರೆ ಯು ಕ್ಯಾನ್ ಸಿ ಫರ್ದರ್ ಮೊಮೆಂಟಮ್ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕಜಾರಿಯಾ ಸಿರಾಮಿಕ್ಸ್. ನಿಮ್ಗೆ ಗೊತ್ತೇ ಇರ್ಬೋದು ಹೌ ಬ್ರ್ಯಾಂಡ್ ದಿಸ್ ಇಸ್. ಆಮೇಲೆ ಅಷ್ಟೊಂದು ನೋಡಿ, ಅದಕ್ಕೆ ಹೇಳೋದು ಬ್ರ್ಯಾಂಡ್ ಈಸ್ ಆಲ್ವೇಸ್ ಅ ಬ್ರ್ಯಾಂಡ್. ಸೊ ಅಷ್ಟು ನೀವು ಸ್ಟಾಕ್ ಪ್ರೈಸಲ್ಲೂ ಆ ವಾಲಟೈಲಿಟಿ ನೋಡೋದಿಲ್ಲ. ಸಿ ಹಿಯರ್ ದ ಸ್ಟಾಕ್ ಮೊಮೆಂಟಮ್ ನೋಡಿ, ಫ್ರಮ್ 300 to 1400. ಆಮೇಲೆ ಇವಾಗ ರೀಸೆಂಟಾಗಿ ಲಾಸ್ಟ್ ಇಯರಲ್ಲಿ ನೋಡಿ, ದ ಸ್ಟಾಕ್ ವಾಸ್ ಅರೌಂಡ್ 1520 rupees. ದ ಸ್ಟಾಕ್ ಹ್ಯಾಸ್ ಗಾನ್ ಡೌನ್ ಟು 1207. ಸೊ ಯಾಕೆ ನಾನು ಎಲ್ಲ ಸ್ಟಾಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ನೋಡಿ, ಇವಾಗ ನಾವು ಈ 40-50 rupees ಇರೋ ಸ್ಟಾಕ್ಸೂ ಚೆನ್ನಾಗಿರ್ತವೆ ಕಂಪ್ನೀಸ್. ಇಟ್ ಈಸ್ ನಾಟ್ ದಟ್ ಕಂಪ್ನೀಸ್ ಚೆನ್ನಾಗಿರಲ್ಲ ಅಂತಲ್ಲ, ಬಟ್ ಹೌ ದ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನ ಚೆಕ್, ಅದ್ರ ಬೇಸಿಸ್ ಮೇಲೆ. ಆಮೇಲೆ ಇವಾಗ ನೋಡಿ, ಇವಾಗ ನೀವು ಒಂದೇ ಸ್ಟಾಕ್ ಇವಾಗ 1207 rupeesಲ್ಲಿ ಯು ಗೆಟ್ ಒನ್ ಸ್ಟಾಕ್. ವೆರಾಸ್ ನೀವು ಮುರುಡೇಶ್ವರ ಸಿರಾಮಿಕ್ಸ್ ಬೈ ಮಾಡ್ತೀವಿ ಅಂದರೆ 44 rupees. ಅದಕ್ಕೆ ನಾವು ಏನು ಮಾಡಬೇಕಂತಂದರೆ ವ್ಯಾಲ್ಯೂಯೇಷನ್ ಚೆಕ್ ಮಾಡಬೇಕು, ಕಂಪ್ನೀಸ್ ಏನು ಸ್ಟ್ರೆಂತ್ ಇದೆ ಅನ್ನೋದು ಚೆಕ್ ಮಾಡಬೇಕು, ವೆದರ್ ವಿ ಆರ್ ಏಬಲ್ ಟು ಮೇಕ್ ಸಮ್ ಮನಿ. ಸೊ ಈ ಪರ್ಟಿಕ್ಯುಲರ್ ಅಮೌಂಟ್ ನಿಮಗೆ ಇವಾಗ ನೋಡಿ, ನಿಮ್ಮದು ಇನ್ವೆಸ್ಟ್ಮೆಂಟ್ಸ್ ಅಮೌಂಟ್ ಏನಾಗುತ್ತೆ ಅಲ್ಲಿ ಹೆವಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಕ್ಯಾಪ್ ಓನ್ಲಿ. ಈಗ ನಾನು ಹೇಳಬೇಕಂತಂದರೆ ನಿಮಗೆ ಮಾರ್ಕೆಟ್ ಕ್ಯಾಪ್ ನಾನು ತೋರಿಸ್ತೀನಿ ನೋಡಿ. ಸೊ ಅವರೇಜ್ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಕಜಾರಿಯಾ ಸಿರಾಮಿಕ್ಸ್ ಬಂದುಬಿಟ್ಟು 21,000 crores ಮಾರ್ಕೆಟ್ ಕ್ಯಾಪ್ ಇದೆ. ಅದೇ ಸೋಮನಿ ಸಿರಾಮಿಕ್ಸ್ ಬಂದ್ಬಿಟ್ಟು 2009 ಆಲ್ಮೋಸ್ಟ್ 3,000 crores. ಸೊ ರೆಸ್ಟ್ ನೋಡಿ, ಇದು ಏಷ್ಯನ್ ಟೈಲ್ಸ್ 800 crores, ಓರಿಯೆಂಟಲ್ ಬೆಲ್ 660, ಎಕ್ಸೆರೊ 500 crores, ಮುರುಡೇಶ್ವರ ಸಿರಾಮಿಕ್ಸ್ 286 ಮಾರ್ಕೆಟ್ ಕ್ಯಾಪ್. ಇದು ಮಾರ್ಕೆಟ್ ಕ್ಯಾಪ್. ಬಟ್ ಹೌ ಮಚ್ ದೇ ಆರ್ ರೆವಿನ್ಯೂ, ಎಷ್ಟು ರೆವಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದನ್ನು ಡಿಸ್ಕಷನ್ ಮಾಡೋಣ. ಎಷ್ಟು ಫಂಡಮೆಂಟಲ್ ಆಗಿ ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಹೇಗೆ ಈ ಕಂಪ್ನೀಸು ವೆದರ್ ನಾವು ಬೈ ಮಾಡ್ಬೋದಾ, ಏಕೆ ಅಷ್ಟೊಂದು ಫ್ಲಕ್ಚುಯೇಷನ್ಸ್ ಆಗಿದೆ ಕಂಪ್ನಿಯಲ್ಲಿ,
ಡೀಟೇಲ್ ಆಗಿ ಐ ವಿಲ್ ಗಿವ್ ಯು ಕಂಪ್ಯಾರಿಟಿವ್ ಅನಾಲಿಸಿಸ್ ಆನ್ ದಿಸ್ ಆಲ್ ದ ಸೆಕ್ಟರ್ಸ್. ಸೊ ಹೇಗೆ ನಾವು ಐ ವಿಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಕಂಪ್ನೀಸ್ದು ಫಂಡಮೆಂಟಲ್ ಆಗಿ ನಾವು ಹೇಗೆ ಇವು ಸ್ಟಾಕ್ಸ್ನ ಬೈ ಮಾಡಬೇಕಾ ಮಾಡಬಾರ್ದಾ ಅದು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ನಿಮಗೆ ಹೋಪ್ ಈ ಪರ್ಟಿಕ್ಯುಲರ್ ಸೆಕ್ಟರ್ ಅರ್ಥ ಆಗಿದೆ ಅನ್ಕೋತೀನಿ. ಸಿರಾಮಿಕ್ ಇಂಡಸ್ಟ್ರಿ ಸೆಕ್ಟರಲ್ಲಿ ಸೊ ಕನ್ಸ್ಯೂಮರ್ ಡ್ಯೂರಬಲ್ ಬರುತ್ತೆ. ಸೊ ಅದರಲ್ಲಿ ಆಲ್ಮೋಸ್ಟ್ 9 ಸ್ಟಾಕ್ಸ್ ಇದ್ದಾವೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ: ಕಜಾರಿಯಾ ಸೆರಾಮಿಕ್ಸ್, ಸೋಮನಿ ಸೆರಾಮಿಕ್ಸ್, ಏಷ್ಯನ್ ಟೈಲ್ಸ್, ಓರಿಯೆಂಟಲ್ ಬೆಲ್, ಎಕ್ಸರೋ, ಮುರುಡೇಶ್ವರ ಸೆರಾಮಿಕ್ಸ್, ಆಮೇಲೆ ನಿಟ್ಕೋ, ರೆಜೆನ್ಸಿ ಸೆರಾಮಿಕ್ಸ್, ರೆಸ್ಟೈಲ್. ಸೊ ದಿಸ್ ಆಲ್ಮೋಸ್ಟ್ 9 ಕಂಪ್ನೀಸ್ ಇದ್ದಾವೆ. ಸೊ ಇದರಲ್ಲಿ ಯಾವ್ಯಾವ ಕಂಪ್ನಿಗಳು ಹೇಗೆ ಪರ್ಫಾರ್ಮ್ ಮಾಡ್ಬೋದು ಇನ್ ಕಮ್ಮಿಂಗ್ ಡೇಸಲ್ಲಿ, ಫಂಡಮೆಂಟಲ್ ಆಗಿ ಹೇಗಿದ್ದಾವೆ, ವೆದರ್ ಫಂಡಮೆಂಟಲ್ ಆಗಿಯೂ ಅದೇ ಥರ ಸ್ಟ್ರಾಂಗ್ ಆಗಿದ್ದಾವ, ಯಾಕೆ ಈ ವಾಲಟೈಲಿಟಿ ಇಷ್ಟೊಂದಿದೆ ಕಂಪ್ನೀಸಲ್ಲಿ, ಯಾಕೆ 2009ಇಂದ ಫಾಲ್ ಆಗಿದ್ದಾವೆ, ಸೊ ವಾಟ್ ಈಸ್ ದ ರೀಸನ್. ಏಷ್ಯನ್ ಟೈಲ್ಸ್ ನೋಡಿ, ಸ್ಟಾಕ್ ಹಸ್ ಗಾನ್ ಹೈ ಆ್ಯಂಡ್ ಫಾಲನ್ ಸೋ ಬ್ಯಾಡ್ಲಿ. ಯಾಕೆ ಇಷ್ಟೊಂದು ಫಾಲ್ ಆಗೋಕ್ಕೆ ಏನು ರೀಸನ್ನು? ಸೊ ಇದೆಲ್ಲ ರೀಸನ್ನ ನಾವು ಫಂಡಮೆಂಟಲ್ ಆಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಫಂಡಮೆಂಟಲ್ ಆಗಿ ಚೆಕ್ ಮಾಡಿಬಿಟ್ಟು ವೆದರ್ ವಿ ಶುಡ್ ಬೈ ದಿಸ್ ಸ್ಟಾಕ್ ಆರ್ ನಾಟ್ ಅಂತ ಡಿಸೈಡ್ ಮಾಡಬೇಕು. ಸುಮ್ಮನೆ ಪ್ರೈಸ್ ಕಡಿಮೆ ಇದೆ ಅಂತ ವಿ ಶುಡ್ ನಾಟ್ ಬೈ, ಅಥವಾ ಪ್ರೈಸ್ ಫಾಲ್ ಆಗಿದೆ ನೆಕ್ಸ್ಟ್ ರೈಸ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಮಾಡೋಣ ಸೊ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿನ. ಸೊ ದೆನ್ ವಿಲ್ ಐಡೆಂಟಿಫೈ ಸ್ಟಾಕ್ಸ್ ವಿಚ್ ಆರ್ ಆಲ್ ಫಂಡಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾವೆ ಅನ್ನೋದನ್ನು. ಸೊ ದೆನ್ ನೀವು ಕನ್ಸರ್ನ್ ಯುವರ್ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸರ್ನ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಡೋಂಟ್ ಥಿಂಕ್ ದಿಸ್ ಆಸ್ ಮೈ ಒಂದು ಅಡ್ವೈಸ್ ಅಂತ ತಿಳ್ಕೊಬೇಡಿ. ಸೊ ಇದು ಬಂದುಬಿಟ್ಟು ನನ್ನ ವ್ಯೂ ಆಗಿರುತ್ತೆ. ಸೊ ನಿಮ್ಮ ನಿಮ್ಮ ರಿಪೋರ್ಟ್ಸ್ ರೀಡ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಯು ಹ್ಯಾವ್ ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಕಾಲ್ಸ್ನ ನೀವೇ ತೊಗೊಳ್ಬೇಕು. ಆಮೇಲೆ ಇದು ಬಂದುಬಿಟ್ಟು ಎಜುಕೇಷ್ನಲ್ ಪರ್ಪಸ್ಗೆ ವಿಡಿಯೋ ಮಾಡ್ತಿದ್ದೀನಿ. ನಾನು ಯಾವುದೇ ಥರ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಯುವರ್ ಫಿನಾನ್ಷಿಯಲ್ ಅಡ್ವೈಸರ್. ನೀವು ಸ್ಟಾಕ್ಸ್ ಬೈ ಮಾಡೋದಕ್ಕಿಂತ ಮುಂಚೆನೇ ಸೊ ಸ್ಟಡಿ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಓನ್ ಅನಾಲಿಸಿಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಟೆಕ್ನಿಕಲ್ ಬಗ್ಗೆ ಅಥವಾ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಂತ ಇಷ್ಟಪಟ್ಟಿದ್ದೆ. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಫಂಡಮೆಂಟಲ್ಸ್ ಅಂದರೆ ಬ್ಯಾಲೆನ್ಸ್ ಶೀಟ್ ರಿಪೋರ್ಟಿಂಗ್ ಎಲ್ಲ ಡಿಟೇಲ್ ಆಗಿ ರಿಪೋರ್ಟ್ಸ್ನ ಹೇಳ್ತೀನಿ. ಸೊ ಅಲ್ಲಿವರೆಗೂ ದಿಸ್ ಈಸ್ ಅ ಪಾರ್ಟ್ 1 ಅಂತ ಹೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಡಿಟೇಲ್ ಆಗಿ ನಿಮಗೆ ಸ್ಟಡೀಸ್ನ ನಿಮ್ಮ ಮುಂದೆ ಕೊಡ್ತೀನಿ. ಸೊ ಆಮೇಲೆ ನೀವು ಡಿಸೈಡ್ ಮಾಡಿ ಯಾವ ಫಂಡಮೆಂಟಲ್ ಅಂತಂದರೆ ನೀವು ಜಸ್ಟ್ ಇವತ್ತು ಬೈ ಮಾಡಿ ನೀವು ನಾಳೆ ಸೆಲ್ ಮಾಡೋದಲ್ಲ. ಟೆಕ್ನಿಕಲಿ ಹೇಳಬೇಕಂದ್ರೆ ಸೊ ಯು ಆರ್ ಕೀಪಿಂಗ್ ಇಟ್ ಫಾರ್ ದ ಲಾಂಗರ್ ಟೈಮ್. ಸೊ ನಿಮ್ಮ ಸ್ಟಾಕ್ಸ್ನ ನೀವು ಇಟ್ ಈಸ್ ಲೈಕ್ ಯುವರ್ ಓನರ್ಶಿಪ್ ಅಂತ ತಿಳ್ಕೊಂಡೆ ನೀವು ಹೋಲ್ಡ್ ಮಾಡಬೇಕಂತ ಇದ್ದರೆ ಸೊ ಇವಾಗ 1 or 2 days ಪ್ರೈಸ್ ಫ್ಲಕ್ಚುಯೇಷನ್ಸ್ ನಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಎನಿಹೌ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಫಂಡಮೆಂಟಲ್ ಆಗಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೆಕೆಂಡ್ ಪಾರ್ಟ್ನು ಅಷ್ಟೇ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹ್ಯಾಪಿ ಇನ್ವೆಸ್ಟ್ಮೆಂಟ್ಸ್.